ಹಾಯ್ ಎಲ್ಲರಿಗೂ ನಮಸ್ಕಾರ. ಟೆಲಿಅಂಡರ್ ಟೆಲಿಸ್ಕೋಪಿಕ್ ಲೋಡರ್ ಅಂತಾರೆ. ಇದು ನಿಮಗೆ ಫೋರ್ಕ್ ಲಿಫ್ಟ್ ಹೇಗೆ ಕೆಲಸ ಮಾಡುತ್ತೆ ಹಾಗೆ ಕೆಲಸ ಮಾಡುತ್ತೆ. ಬಟ್ ನಿಮಗೆ ಇದರಲ್ಲಿ ಏನಂದರೆ ಮೆಟೀರಿಯಲ್ನ ನಿಮಗೆ ಹೈಟಲ್ಲಿ ನಿಮಗೆ ಶಿಫ್ಟ್ ಮಾಡ್ಬೋದು. ಇದರಲ್ಲಿ ಮೆಟೀರಿಯಲ್ನ ಮೂವ್ ಮಾಡ್ಬೋದು ಮತ್ತು ಶಿಫ್ಟ್ ಮಾಡ್ಬೋದು. ಇದರಲ್ಲಿ ನಿಮಗೆ 4 ಟೈರ್ ಬರುತ್ತೆ. ಟೆಲಿಅಂಡ್ರಲ್ಲಿ ರೊಟೇಟಿಂಗ್ ಟೈಪು ಮತ್ತು ನಿಮಗೆ ಫಿಕ್ಸ್ ಟೈಪ್ 2 ಟೈಪ್ ಬರುತ್ತೆ ಟೆಲಿಅಂಡ್. ಇದು ನಿಮಗೆ ಬೇರೆ ಅಟ್ಯಾಚ್ಮೆಂಟ್ ಬರುತ್ತೆ. ಫೋರ್ಕು ಫಿಕ್ಸ್ ಮಾಡ್ಬೋದು, ಬಕೆಟ್ ಫಿಕ್ಸ್ ಮಾಡ್ಬೋದು. ಫೋರ್ಕ್ ಅಂದರೆ ನಿಮಗೆ ಪೆಲೆಟ್ ಮೂವ್ ಮಾಡಲಿಕ್ಕೆ, ಪೆಲೆಟಲ್ಲಿ ಮೆಟೀರಿಯಲ್ಸ್ ಇಟ್ಟು ಮೂವ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಬಕೆಟಲ್ಲಿ ಲೂಸ್ ಮೆಟೀರಿಯಲ್ಲು ಲೆವೆಲ್ ಮಾಡಲಿಕ್ಕೆ ಮತ್ತು ಡಿಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಮತ್ತು ಗ್ರ್ಯಾಬ್ಸ್ ಅಂತ ಬರುತ್ತೆ ನಿಮಗೆ. ಅಂದರೆ ಗ್ರ್ಯಾಬಿಂಗ್ ಅಂದರೆ ನಿಮಗೆ ಈಗ ಟಿಂಬರು, ಸಣ್ಣ ಪುಟ್ಟ ಟಿಂಬರ್ನ ನಿಮಗೆ ಗ್ರ್ಯಾಬ್ ಮಾಡಿ ಲೋಡ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಮತ್ತು ಬ್ರಷ್ ಫಿಟ್ಟಿಂಗ್ ಇರುತ್ತೆ. ಬ್ರಷ್ ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ರೋಡ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದನ್ನು ಆಪ್ರೇಟ್ ಮಾಡಲಿಕ್ಕೆ ನಿಮಗೆ ಫೋರ್ಕ್ ಲಿಫ್ಟ್ ಲೈಸೆನ್ಸ್ ಇದ್ದರೆ ಸಾಕು. ಫೋರ್ಕ್ ಲಿಫ್ಟ್ ಲೈಸೆನ್ಸ್ ಇದ್ದರೆ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಮತ್ತು ಥರ್ಡ್ ಪಾರ್ಟಿ ಮಿನಿಮಮ್ ಸೇಫ್ಟಿ ಟ್ರೈನಿಂಗು, ಲೋಡ್ ಚಾರ್ಟ್ ಹೇಗೆ ರೀಡ್ ಮಾಡೋದು. ಯಾಕಂದರೆ ನಿಮಗೆ ಡಿಜಿಟಲ್ ಸೇಫ್ ವರ್ಕಿಂಗ್ ಲೋಡ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನಿಮಗೆ ತೋರಿಸುತ್ತೆ. ಈಗಲೇ ಹೇಳ್ದಂಗೆ ಫೋರ್ಕ್ ಮತ್ತು ಬಕೆಟ್ ಬರುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಫೋರ್ಕ್ ಫಿಟೆಡ್ ಇದೆ. ಸ್ಟೆಬ್ಲೈಸರ್ ಸಿಲಿಂಡರ್ ಕೊಟ್ಟಿದ್ದಾರೆ ನಿಮಗೆ. ಫ್ರಂಟು 2 ಸ್ಟೆಬ್ಲೈಸರ್ ಸಿಲಿಂಡ್ರಲ್ಲಿ ಆಪ್ರೇಟ್ ಮಾಡ್ಬೋದು. ಸ್ಟೆಬ್ಲೈಸರ್ ಮೇಲಿದ್ದಾಗ ಲೋಡ್ ಚಾರ್ಟು ವೇರಿ ಬರುತ್ತೆ. ಸ್ಟೆಬ್ಲೈಸರ್ ಹಾಕಿದಾಗ ನಿಮಗೆ ಲೋಡ್ ತೊಗೊಳೋದು ಕೆಪಾಸಿಟಿ ಚೇಂಜ್ ಆಗುತ್ತೆ. ಫ್ರಂಟ್ ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವ್ 2 ವೀಲ್ ಡ್ರೈವ್ ಕೊಟ್ಟಿದ್ದಾರೆ. ಇದರಲ್ಲಿ ಯೂನಿವರ್ಸಲ್ ಜಾಯಿಂಟ್ ಕೊಟ್ಬಿಟ್ಟು ನಿಮಗೆ ಇದರಲ್ಲಿ ಇಂಜಿನ್ ರೈಟ್ ಸೈಡ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಡಿವೈಡ್ ಮಾಡಿದ್ದಾರೆ ಪವರ್ನ ಫ್ರಂಟಿಗೆ ಮತ್ತು ಬ್ಯಾಕಿಗೆ. ಇದು ನೋಡಿ, ಫ್ರಂಟ್ ಆ್ಯಕ್ಸಿಲ್ ಸ್ಪೈಸರ್ ಆ್ಯಕ್ಸಿಲ್ ಕೊಟ್ಟಿದ್ದಾರೆ, ಸ್ಪೈಸರ್ ಕಂಪನಿಯವರು. ಮತ್ತು ನಿಮಗೆ ಇದರಲ್ಲಿ ಟ್ರಾನ್ಸ್ಮಿಷನು ಅಂದರೆ ಗೇರ್ ಬಾಕ್ಸು ನಿಮಗೆ ಸ್ಪೈಸರ್ದು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಗೇರ್ ಆಯಿಲ್, ಆ್ಯಕ್ಸಿಲ್ ಫ್ರಂಟ್ ಆ್ಯಕ್ಸಿಲ್ ಮತ್ತು ರೇರ್ ಆ್ಯಕ್ಸಿಲ್ ಗೇರ್ ಆಯಿಲ್ ಇರುತ್ತೆ. ಗೇರ್ ಆಯಿಲಲ್ಲಿ ನಿಮಗೆ ಇದು ಲೂಬ್ರಿಕೇಷನಿಗೆ ಮತ್ತು ಗೇರ್ ಡ್ರೈವಿಗೆ ಯೂಸ್ ಆಗುತ್ತೆ. ಫ್ರಂಟ್ ಮತ್ತು ರೇರ್ ಆ್ಯಕ್ಸಿಲು 4 ಟೈರ್ ಈಕ್ವಲ್ ಟೈರ್ ಇರುತ್ತೆ. ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಪ್ಲೇಯಲ್ಲಿ ಇಂಜಿನ್ ಕೂಲೆಂಟ್ ಟೆಂಪ್ರೇಚರು ಮತ್ತು ನಿಮಗೆ ಯೂರಿಯಾ ಇದ್ದರೆ DEF ಟ್ಯಾಂಕ್ ಇದ್ದರೆ DEF ಟ್ಯಾಂಕ್ ಇದೆ. RPM ಮೀಟರ್, ಕಿಲೋಮೀಟ್ರ್ ಶೋ ಮಾಡುತ್ತೆ. ಮತ್ತು ಅವರ್ಸ್ ಎಷ್ಟಿದೆ ಅದು ಶೋ ಮಾಡುತ್ತೆ. ನ್ಯೂಟ್ರಲ್ ಇದೆಯಾ ಅಂತಂತೇಳಿ ಶೋ ಮಾಡುತ್ತೆ. ಇಂಜಿನ್ ಪ್ಯಾರಾಮೀಟರ್ಸ್, ಇಂಜಿನಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಇಂಜಿನ್ RPM, ಇಂಜಿನ್ ಟೆಂಪ್ರೇಚರು, ಡೀಸೆಲ್ ಗೇಜ್ ಎಷ್ಟಿದೆ ಅಂತೇಳಿ, ಅವರ್ ಮೀಟ್ರು, ಬ್ಯಾಟ್ರಿ ವೋಲ್ಟೇಜು, ಗೇರ್ ಬಾಕ್ಸ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಗೇರ್ ಸೆಲೆಕ್ಟ್ರು, ಎಷ್ಟನೇ ಗೇರ್ ಸೆಲೆಕ್ಟ್ ಮಾಡಿದ್ದೀರಾ, ಗೇರ್ ಟೆಂಪ್ರೇಚರು, ಗೇರ್ ಡೈರೆಕ್ಷನ್ ನ್ಯೂಟ್ರಲ್ ಇದೆಯಾ ಫಾರ್ವರ್ಡ್ ಇದೆಯಾ ಅಂತೇಳಿ ಡೈರೆಕ್ಷನ್ ತೋರಿಸುತ್ತೆ. ಮತ್ತು ಗೇರ್ ಬಾಕ್ಸ್ ಮೋಡು ಇದಿಷ್ಟು ತೋರಿಸುತ್ತೆ ಗೇರ್ ಬಾಕ್ಸ್. ಮತ್ತು ನಿಮಗೆ ಫ್ರಂಟಲ್ಲಿ ಲೈಟಿಂಗ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ ಲೈಟಿಗೆ, ಪಾರ್ಕಿಂಗ್ ಲೈಟಿಗೆ, ಬಿಕಾನ್ ಲೈಟು, ಮತ್ತು ನಿಮಗೆ ವಿಂಡ್ಶೀಲ್ಡ್ ವಾಷರ್, ಫ್ರಂಟ್ ಸೈಡ್ ವಿಂಡ್ಶೀಲ್ಡ್ ವಾಷರಿಗೆ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಲೋಡು ಎಷ್ಟು ಲೋಡ್ ಇದೆ, ರೇಟೆಡ್ ಲೋಡ್ ಕೆಪಾಸಿಟಿ, ಲೋಡ್ ಪರ್ಸಂಟೇಜು ಇದು ತೋರಿಸುತ್ತೆ. ಅನಲಾಗ್ ಇನ್ಪುಟ್ ಅಂತಾರೆ ನಿಮಗೆ. ಇದರಲ್ಲಿ ಸೆನ್ಸರ್ ಸಿಸ್ಟಮ್, ಬೂಮ್ ಡೌನು, ಬೂಮ್ ಅಪ್ಪು ಎಷ್ಟು ಪ್ರೆಷರಲ್ಲಿದೆ, ಬೂಮ್ ಇನ್ನು, ಬೂಮ್ ಔಟು, ಬೂಮ್ ಲೆಂತು, ಬೂಮ್ ಆ್ಯಂಗಲು, ಎಕ್ಸಲೇಟರ್ಸ್ ಕೊಟ್ಟಿದ್ದಾರೆ. ಫೋರ್ ಕಂಡೀಷನ್ನು, ಫ್ಯೂಯಲ್ ಲೆವೆಲು ಇದೆಲ್ಲ ನಿಮಗೆ ಇದರಲ್ಲಿ ಬರುತ್ತೆ. ಹೈಡ್ರಾಲಿಕ್ ಸಿಸ್ಟಮಲ್ಲಿ ನಿಮಗೆ ಸಿಸ್ಟಮ್ ಪ್ರೆಷರು, ಲಿಫ್ಟ್ ರಾಡ್ ಪ್ರೆಷರು, ಲಿಫ್ಟ್ ರಾಡ್ ಎಂಡ್ ಪ್ರೆಷರು, ಬ್ರೇಕ್ ಪ್ರೆಷರು ಇದೆಲ್ಲ ನಿಮಗೆ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಬರುತ್ತೆ. ಮಿನಿಮಮ್ ಪ್ಯಾರಾಮೀಟರ್ಸು ನಿಮಗೆ ಲೋಡ್ ಚಾರ್ಟಿಗೆ ಏನು ಬರುತ್ತೆ,
ಸೆನ್ಸ್ ಮಾಡಿ ನಿಮಗೆ ಸೆನ್ಸರ್ಗಳು ಸೆನ್ಸ್ ಮಾಡಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಕೊಡುತ್ತೆ. ಡಿಸ್ಪ್ಲೇ ಶೋ ಮಾಡುತ್ತೆ ಎಷ್ಟು ರೇಟೆಡ್ ಲೋಡ್ ಇದೆ ಅಂತಂತೇಳಿ ಈ ಹೈಡ್ರಾಲಿಕ್ ಸಿಸ್ಟಮ್ ಮುಖಾಂತರ. ಎಮರ್ಜೆನ್ಸಿ ಒಂದು ಇದು ಕೊಟ್ಟಿರ್ತಾರೆ, ಬಟನ್ ಕೊಟ್ಟಿದ್ದಾರೆ. ಮತ್ತು ಜಾಯ್ಸ್ಟಿಕ್ ಅಂದರೆ ನಿಮಗೆ ಆಪ್ರೇಟಿಂಗ್ ಮಾಡಲಿಕ್ಕೆ, ನಿಮಗೆ ಬೂಮ್ ಅಪ್ಪು ಮತ್ತು ನಿಮಗೆ ಸ್ಲೈಡ್ ಮಾಡಲಿಕ್ಕೆ ನಿಮಗೆ ಇದು ಕೊಟ್ಟಿರ್ತಾರೆ, ಜಾಯ್ಸ್ಟಿಕ್ ಅಂತೇಳಿ. ಕ್ಯಾಬಿನ್ ಮೇಲೆ ಒಂದು ಲೆವೆಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಈ ಲೆವೆಲ್ ಇಂಡಿಕೇಟರ್ ನಿಮಗೆ ಮಿಷಿನ್ದು ಸ್ಟೆಬಿಲಿಟಿ, ರೈಟಲ್ಲಿ ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಇದ್ದರೆ ನಿಮಗೆ ರೈಟಿಗೆ ಹೋಗುತ್ತೆ, ಲೆಫ್ಟ್ ಇದ್ದರೆ ಲೆಫ್ಟ್ ಹೋಗುತ್ತೆ. ಇದರಲ್ಲಿ ನಿಮಗೆ ಶೋ ಮಾಡುತ್ತೆ ಇಂಡಿಕೇಷನ್ ಎಷ್ಟು ಲೆವೆಲ್ ಇದೆಯಾ ಇಲ್ಲ ಅಂತಂತೇಳಿ ಇದನ್ನು ಶೋ ಮಾಡುತ್ತೆ. ಕ್ಯಾಬಿನ್ ಒಳಗಡೆ ವಾಷರ್ ಟ್ಯಾಂಕ್ ಕೊಟ್ಟಿದ್ದಾರೆ. ನಿಮಗೆ ಫ್ರಂಟ್ ಶೀಲ್ಡ್ ವಾಷಿಂಗಿಗೆ ಫ್ಯೂಯಲ್ ಲೆವೆಲ್ ಹೇಗೆ ಚೆಕ್ ಮಾಡ್ತೀವಿ ಅದೇ ರೀತಿ ನಿಮಗೆ ಇದ್ರ ಲೆವೆಲು ಚೆಕ್ ಮಾಡ್ಬೋದು. ಫ್ಯಾನ್, AC ಇದೆ, ಫ್ಯಾನ್ ಇದೆ. ಇನ್ ಕೇಸ್ ಸಪೋಸ್ ನಿಮಗೆ AC ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಫ್ಯಾನ್ ಕೊಟ್ಟಿದ್ದಾರೆ. ಇದು ನೋಡಿ ನಿಮಗೆ ಸೇಫ್ ವರ್ಕಿಂಗ್ ಲೋಡ್ ಡಿಸ್ಪ್ಲೇ ಇದೆ. ರಿವರ್ಸ್ ಕ್ಯಾಮ್ರಾ ಆಪ್ಷನ್ ಇರುತ್ತೆ ನಿಮಗೆ. ಮತ್ತು ನಿಮಗೆ ಸರ್ವಿಸ್ ನೋಡೋಕೆ ಹೋದರೆ ಇಂಜಿನ್ ಆಯಿಲು, ಟ್ರಾನ್ಸ್ಮಿಷನ್ ಆಯಿಲು, ಕೂಲಿಂಗ್ ಸಿಸ್ಟಮ್ಮು, ಡ್ರೈವ್ ಆಕ್ಸಿಲ್ ಆಯಿಲು 80W40 ಕೊಟ್ಟಿದ್ದಾರೆ. ಹಬ್ ಆಯಿಲು 80W40, DEF ISO 224 ಇದು ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ಆಯಿಲು SA 5W30, ಇಂಜಿನ್ ಆಯಿಲು 15W40. ಎಷ್ಟು ಲೀಟ್ರ್ ಇದೆ? 9.5 ಲೀಟ್ರ್ ಇಂಜಿನ್ ಆಯಿಲ್ ಬರುತ್ತೆ. ಗೇರ್ ಬಾಕ್ಸಲ್ಲಿ ಎಷ್ಟು ಆಯಿಲ್ ಬರುತ್ತೆ? 25 ಲೀಟ್ರು ಇಂಜಿನ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 127 ಲೀಟ್ರು. ಹೈಡ್ರಾಲಿಕ್ ಟ್ಯಾಂಕ್ದು ಕೆಪಾಸಿಟಿ 127. ಹಾಗೆ ಆಪ್ರೇಟಿಂಗ್ ಸೇಫ್ಟಿ, ಪಾರ್ಕ್ ಮಾಡಬೇಕಾದ್ರೆ ನಿಮಗೆ ಆಪ್ರೇಟ್ರಿಗೆ ನಿಮಗೆ ಒಂದು ಸಿಂಬಲ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಯಾವ ಸಿಸ್ಟಮ್ ಇದೆ ಅಂಥೇಳಿ. AC ಸಿಸ್ಟಮ್ ಇದೆ. AC ಸಿಸ್ಟಮಲ್ಲಿ ನಿಮಗೆ ಆಟೋಮೆಟಿಕ್ಕು, ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡ್ಬೋದು, ಬ್ಲೋವರ್ದು, ಫ್ಯಾನ್ ಇದೆ. ಮತ್ತು ಒಂದು ಪೆಡಲ್ಲು, ಬ್ರೇಕ್ ಪೆಡಲ್ಲು, ಎಕ್ಸ್ಲೇಟರ್ ಪೆಡಲ್ಲು, ಇದು 2 ಪೆಡಲ್ ಇದೆ. ಕೀ ಸ್ವಿಚ್ಚು, ಎಮರ್ಜೆನ್ಸಿ ಸ್ವಿಚ್ಚು. ಎಮರ್ಜೆನ್ಸಿ ಎಲ್ಲಾದರೂ ನಿಮಗೆ ಲೀಕೇಜ್ ಬಂತು, ಏನಾದರೂ ಆಯಿತು ಅಂದರೆ ಎಮರ್ಜೆನ್ಸಿಗೆ ನಿಮಗೆ ಎಮರ್ಜೆನ್ಸಿ ಬಟನ್ ಕೊಟ್ಟಿದ್ದಾರೆ. ಲೋಡ್ ಚಾರ್ಟು ನಿಮಗೆ ಲೋಡ್ ಮೆನ್ಷನ್ ಮಾಡುತ್ತೆ. ಎಷ್ಟು ಹೈಟಲ್ಲಿ, ಎಷ್ಟು ಬೂಮ್ ಲೆಂತಲ್ಲಿ ಎಷ್ಟು ಲೋಡ್ ನೀವು ಲಿಫ್ಟ್ ಮಾಡ್ಬೋದು. ಲೋಡ್ ಚಾರ್ಟ್ ನಿಮಗೆ ಎಷ್ಟು ಮೀಟ್ರ್ ತನಕ ಲಿಫ್ಟ್ ಮಾಡ್ಬೋದು ಇದು ತೋರಿಸುತ್ತೆ. ಇದರಲ್ಲಿ ಎರಡು ಥರ ಬರುತ್ತೆ. ಟೆಕ್ನಿಕಲ್ ಪ್ಯಾರಾಮೀಟರ್ಸು, ಲಿಫ್ಟಿಂಗ್ ಕೆಪಾಸಿಟಿ 5440 kg ಲಿಫ್ಟಿಂಗ್ ಕೆಪಾಸಿಟಿ ಇರುತ್ತೆ. ಇದರಲ್ಲಿ ನಿಮಗೆ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರೆ ಆಪ್ರೇಟರ್ ಡೈಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು, ಸೇಫ್ಟಿ ಚೆಕ್ಕು, ಗ್ರೌಂಡ್ ಲೆವೆಲು ಸ್ಟಾರ್ಟ್ ಮಾಡಬೇಕಾದ್ರೆ, ಫ್ಲೂಯಿಡ್ ಲೆವೆಲ್ಸು, ಕೂಲೆಂಟ್ ಟೆಂಪ್ರೇಚರು ಇದೆಲ್ಲ ಚೆಕ್ ಮಾಡಬೇಕು. ಗ್ರೀಸಿಂಗ್ ಇರುತ್ತೆ. ಗ್ರೀಸ್ ಹೇಗೆ ಮಾಡ್ತೀರ ನೀವು ಹಾಗೆ ನಿಮ್ಮದು ಪಿನ್ ಲೈಫು ಜಾಸ್ತಿ ಬರುತ್ತೆ. ಹಾಗೆ ಆಯಿಲ್ ಲೆವೆಲು, ಹೈಡ್ರಾಲಿಕ್ ಆಯಿಲ್ ಲೆವೆಲು, ಬ್ರೇಕ್ ಆಯಿಲ್ ಲೆವೆಲು, ವಾಟರ್ ಲೆವೆಲು ಇದೆಲ್ಲ ಬೆಳಿಗ್ಗೆ ನೀವು ವಿಜುವಲ್ ಇನ್ಸ್ಪೆಕ್ಷನ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಸೇಫ್ಟಿ ಇಂಡಿಕೇಷನ್, ಕ್ಯಾಬಿನ್ ಒಳಗೆ ಸೇಫ್ಟಿ ಇಂಡಿಕೇಷನ್ ಇದೆ. ಬೂಮ್ ರೇಸ್ ಯಾವಾಗ ಮಾಡಬೇಕು, ಬೂಮ್ ರೇಸ್ ಮಾಡಿಬಿಟ್ಟು ಲೋಡ್ ತೆಗಿಬೇಕಾ. ಟೈರ್ ಪ್ರೆಷರ್, ನಿಮಗೆ ಟೈರ್ ಮೇಯ್ನ್ ಆಗಿರುತ್ತೆ. ಟೈರ್ ಪ್ರೆಷರ್ ಕರೆಕ್ಟಾಗಿ ಇರಬೇಕು. ಯಾಕಂದರೆ ಲೋಡೆಲ್ಲ ಟೈರಲ್ಲಿ ಇದ್ದಾಗ ನಿಮಗೆ ಸ್ಟೆಬಿಲಿಟಿ, ಮಿಷಿನ್ ಸ್ಟೆಬಿಲಿಟಿ ಜಾಸ್ತಿ ಇರೋಲ್ಲ. ಹಾಗಾಗಿ ಟೈರ್ ಕಂಡೀಷನು ನೀವು ಎನಿ ಟೈಮ್ ಚೆಕ್ ಮಾಡ್ತಾ ಇರಬೇಕು. ಅದರದ್ದು ಇಂಡಿಕೇಷನ್ ನಿಮಗೆ ಕ್ಯಾಬಿನ್ ಒಳಗೆ ಕೊಟ್ಟಿದ್ದಾರೆ ಟೈರ್ ಅಂತೇಳಿ. ಸೀಟ್ ಬೆಲ್ಟು, ಸೀಟಲ್ಲಿ ಕೂತಾಗ ಸೀಟ್ ಬೆಲ್ಟ್ ಎನಿ ಟೈಮ್ ವೇರ್ ಮಾಡಿರಬೇಕು. ಯಾಕಂತ ಹೇಳಿದ್ರೆ ಎನಿ ಟೈಮ್ ಸ್ಟೆಬಿಲಿಟಿ ಇದ್ದಾಗ ಸೀಟ್ ಬೆಲ್ಟ್ ಆ ಕಡೆ ಈ ಕಡೆ ಇದಾಗ್ಬೋದು, ಅದಕ್ಕೆ ಸೀಟ್ ಬೆಲ್ಟ್ ಹಾಕ್ಬೇಕಂತೇಳಿ. ಮತ್ತು ಮೆಷಿನ್ ರೋಲ್ ಓವರ್ ಆಗಬೇಕಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಡಿಸ್ಮ್ಯಾಂಟ್ಲ್ ಮಾಡಬೇಕಾದ್ರೆ ಫೋರ್ಕ್ ಯಾವ ಕಂಡೀಷನ್ನು, ಫೋರ್ಕ್ ಲೀವರ್ ಕಂಡೀಷನ್ನು ಇದನ್ನು ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಪೆಡೆಸ್ಟರ್ ಅಂದರೆ ನಿಮಗೆ ಆ ಕಡೆ ಈ ಕಡೆ ಸರೌಂಡಿಂಗಲ್ಲಿ ನಿಮಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಲಿಫ್ಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಇದರಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲೆಲ್ಲ. ಬ್ಯಾರಿಕೇಡ್ ಇಲ್ಲ ಅಂದರೆ ನಿಮಗೆ ಇದು ನೋಡಬೇಕು. ಇಂಜಿನ್ ರೈಟ್ ಸೈಡ್ ಇಂಜಿನ್ ಇದೆ. ಇಂಜಿನ್ ಆಯಿಲ್ ಫಿಲ್ಟ್ರು,
ಏರ್ ಫಿಲ್ಟ್ರ್ ನಂಬರ್ ಇದೆ, ಇನ್ನರ್ ಔಟರ್ ಏರ್ ಫಿಲ್ಟ್ರು, ಇನ್ನರ್ ನಂಬರು C2050. ಡ್ರೈವ್ ಬೆಲ್ಟು ಕೊಟ್ಟಿದ್ದಾರೆ ನಿಮಗೆ. ವಾಟರ್ ಪಂಪ್ ಡ್ರೈವ್ ಮಾಡಲಿಕ್ಕೆ ಡ್ರೈವ್ ಪಂಪ್ ಇದೆ. ಈ ಡ್ರೈವ್ ಬೆಲ್ಟು ಡೈಲಿ ಚೆಕ್ ಮಾಡ್ತಾ ಇರಬೇಕು. ಕ್ರ್ಯಾಕ್ ಇದ್ದರೆ, ಕಟ್ಟಾದರೆ ನಿಮಗೆ ಇಂಜಿನ್ ಹೀಟ್ ಆಗೋ ಚಾನ್ಸ್ ಇರುತ್ತೆ. ಕಟ್ಟಾಗಿ ಫ್ಯಾನ್ ಕಟ್ಟಾಗಿ ಬ್ರೇಕ್ ಡೌನ್ ಆಗ್ಬೋದು. ಲೋಡ್ ಲಿಫ್ಟ್ ಆಗಿದ್ದಾಗ ಲೋಡ್ ಬ್ರೇಕ್ ಡೌನ್ ಆಗೋದು ಅವಾಯ್ಡ್ ಮಾಡ್ಬೋದು. ಇಂಜಿನ್ ಆಯಿಲ್ ಹಾಕಲಿಕ್ಕೆ ನಿಮಗೆ ಪ್ಲಗ್ ಕೊಟ್ಟಿದ್ದಾರೆ. ಇಂಜಿನ್ ಆಯಿಲ್ ಹಾಕ್ಬೋದು. ಡ್ರೈನ್ ಮಾಡಲಿಕ್ಕೆ ಪ್ಲಗ್ಗು, ಇಂಜಿನ್ ಆಯಿಲ್ ಸಂಪಲ್ಲಿ ಡ್ರೈನ್ ಪ್ಲಗ್ ಇದೆ. ಇದನ್ನು ನೀವು ಲೂಸ್ ಮಾಡಿದರೆ ಇದರಲ್ಲಿ ಇಂಜಿನ್ ಆಯಿಲ್ ನಿಮಗೆ ಡ್ರೈನ್ ಮಾಡ್ಬೋದು. ಆಕ್ಸಿಲ್ ಆಯಿಲ್ ಲೆವೆಲ್ ಚೆಕ್ ಮಾಡಲಿಕ್ಕೆ ಪ್ಲಗ್ ಕೊಟ್ಟಿದ್ದಾರೆ. ಆಕ್ಸಿಲ್ ಲೆವೆಲ್ ಚೆಕ್ ಮಾಡಬೇಕು. ಮತ್ತು ನಿಮಗೆ ಆರ್ಟಿಕ್ಯುಲೇಷನ್ ಜಾಯಿಂಟ್ ಇದೆ. ಇದರಲ್ಲಿ ಗ್ರೀಸಿಂಗ್ ಪಾಯಿಂಟ್ ಇದ್ದರೆ ಗ್ರೀಸ್ ಮಾಡ್ತಾ ಇರಬೇಕು ಎನಿ ಟೈಮ್. ಆಕ್ಸಿಲ್ ಆಯಿಲ್, ಫ್ರಂಟ್ ಆಕ್ಸಿಲ್, ರಿಯರ್ ಆಕ್ಸಿಲ್, ಎರಡು ಆಕ್ಸಿಲ್ ಆಯಿಲ್ ಇರುತ್ತೆ. ಆಯಿಲ್ ರಿಪ್ಲೇಸ್ಮೆಂಟ್ ನಿಮಗೆ ಮಾಡಬೇಕಾಗುತ್ತೆ. ಇಂಜಿನ್ ಆಯಿಲ್ ನಿಮಗೆ 250 ಅವರ್ಸ್ ಇಲ್ಲ 500 ಅವರ್ಸ್, ಇದು ಡಿಪೆಂಡ್ ಆಗುತ್ತೆ ನಿಮಗೆ ಗ್ರೇಡ್ ಮೇಲೆ. ಸೊಲ್ನೈಡ್, ಎಲೆಕ್ಟ್ರಿಕಲ್ ಕನೆಕ್ಷನ್ ಸೊಲ್ನೈಡ್ ನಿಮಗೆ ನೋಡ್ತಾ ಇರಬೇಕಾದ್ರೆ ಸಿಲಿಂಡ್ರಲ್ಲಿ, ಹೈಡ್ರೋಲಿಕ್ ಸಿಲಿಂಡ್ರಲ್ಲಿ ಎಲೆಕ್ಟ್ರೋ ಆಪ್ರೇಟೆಡ್, ಹೈಡ್ರೋಲಿಕ್ ಆಪ್ರೇಟೆಡ್. ಕರೆಂಟ್ ಹೋಗಿ ನಿಮಗೆ ಹೈಡ್ರೋಲಿಕ್ ಫ್ಲೋ ಕೊಡುತ್ತೆ. ಇದನ್ನು ನೀವು ಚೆಕ್ ಮಾಡ್ತಾ ಇರಬೇಕು. ಓಸು, ಹೈಡ್ರೋಲಿಕ್ ಓಸ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಓಸು ರ್ಯಾಪಿಂಗು, ಇದನ್ನು ಚೆಕ್ ಮಾಡ್ತಾ ಇರಬೇಕು. ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿರ್ತಾರೆ. ಯಾವ ಕಂಪ್ನಿ, ಎಷ್ಟು ಲಿಫ್ಟಿಂಗ್ ಕೆಪಾಸಿಟಿ ಇದೆ, ಯಾವ ಮಾಡೆಲ್ ಇದೆ, ಇಂಜಿನ್ ಮಾಡೆಲ್ ಯಾವುದಿದೆ, ಇದ್ರ ಡೀಟೇಲ್ ನಿಮಗೆ ಇದ್ರಲ್ಲಿ ಸಿಗುತ್ತೆ. ಹೈಡ್ರೋಲಿಕ್ ಆಯಿಲ್ ಲೆವೆಲು ಮಿನಿಮಮ್ ಮ್ಯಾಕ್ಸಿಮಮ್ ಅಷ್ಟಿರಬೇಕು. ಮಿನಿಮಮ್ ಅದಕ್ಕಿಂತ ಕೆಳಗಾದರೆ ಇದನ್ನು ಟಾಪ್ ಅಪ್ ಮಾಡಬೇಕು. ಯಾವುದು ಕರೆಕ್ಟ್ ಗ್ರೇಡ್, ಯಾವ ಗ್ರೇಡಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಸ್ಪೆಸಿಫಿಕೇಷನ್ ಮಾಡಿರ್ತಾನೆ ಅದರಲ್ಲಿ. ಫ್ರಂಟ್ ಸ್ಟೇರಿಂಗಲ್ಲಿ ನಿಮಗೆ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಸ್ವಿಚ್ ಕೊಟ್ಟಿದ್ದಾರೆ. ಒಂದು ಗೇರ್ ಲಿವರ್ ಸ್ವಿಚ್ಚು, ನ್ಯೂಟ್ರಲ್ಲು, ಫಾರ್ವರ್ಡು, ರಿವರ್ಸು. ಇದೇ ಫಾರ್ವರ್ಡ್ ರಿವರ್ಸ್ ನ್ಯೂಟ್ರಲ್ಲು, ಇದು ನಿಮಗೆ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಫಾರ್ವರ್ಡ್ ರಿವರ್ಸ್ ಅದರಲ್ಲಿ 4 ಗೇರ್ ಕೊಟ್ಟಿದ್ದಾನೆ ಫಾರ್ವರ್ಡಿಗೆ, 1 2 3 4 ಅಂತೇಳಿ. ಇದನ್ನು ನೀವು ತಿರುಗಿಸಿದರೆ ನಿಮಗೆ ಗೇರ್ ಚೇಂಜ್ ಆಗ್ತಾ ಇರುತ್ತೆ. ಫಾರ್ವರ್ಡ್ ಹಾಕಿ ಫಾರ್ವರ್ಡ್ 1, ಫಾರ್ವರ್ಡ್ 2, ಫಾರ್ವರ್ಡ್ 3 ಹಾಕಿದರೆ ನಿಮಗೆ ಗೇರ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ನೀವು ಸೆಮಿ ಆಟೋಮೆಟಿಕ್ ಅನ್ಬೋದು. ಸೆಮಿ ಆಟೋಮೆಟಿಕ್ ಸಿಸ್ಟಮ್ಮು. ಇದರಲ್ಲಿ ನಿಮಗೇನಂದರೆ ಫಾರ್ವರ್ಡ್ ಹಾಕಿ ನಿಮಗೆ ಫಸ್ಟ್ ಹಾಕಿದರೆ ಸೆಕೆಂಡ್, ನೀವು ಮ್ಯಾನ್ಯುವಲಿ ಸೆಲೆಕ್ಟ್ ಮಾಡಬೇಕು ಸೆಕೆಂಡ್ ಥರ್ಡು. ಅಂದರೆ ನಿಮಗೆ ಡೈರೆಕ್ಷನ್ ಒಂದ್ಸಲಿ ಫಾರ್ವರ್ಡ್ ರಿವರ್ಸ್ ಹಾಕಿದರೆ ಗೇರ್ ನಿಮಗೆ ಆ ಕಡೆ ಈ ಕಡೆ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಫ್ರಂಟಲ್ಲಿ ಲಿಫ್ಟಿಂಗು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಲೋಡ್ ಲಿಫ್ಟ್ ಮಾಡಲಿಕ್ಕೆ ನಿಮಗೆ ಲಿಫ್ಟ್ ಮಾಡ್ಬೋದು. ಮೇಯ್ನಾಗಿ ಇದರಲ್ಲಿ ಹೈಡ್ರೋಲಿಕ್ ಪಂಪ್ ಇದೆ. ಹೈಡ್ರೋಲಿಕ್ ಪಂಪ್ ಕೆಲಸ ಏನಂದರೆ ನಿಮಗೆ ಎಲ್ಲ ಸಿಲಿಂಡ್ರಿಗೆ ಫ್ಲೋ ಕೊಡುತ್ತೆ. ಆ ಫ್ಲೋ ಮುಖಾಂತರ ನಿಮಗೆ ವರ್ಕ್ ಮಾಡುತ್ತೆ. ಟಯರು ಹಬ್ ಸಿಸ್ಟಮ್ ಕೊಟ್ಟಿದ್ದಾರೆ, ಪ್ಲಾನೆಟ್ರಿ ಹಬ್ಬು. ಇದು ನಿಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಪೀಡ್ ರಿಡಕ್ಷನ್ ಮಾಡುತ್ತೆ. ಏನು ಗೇರ್ ಬಾಕ್ಸಿಂದ ಬಂದಿರೋದು ಸ್ಪೀಡು ಆಕ್ಸೆಲ್ ಮುಖಾಂತರ ಇದರಲ್ಲಿ ರಿಡಕ್ಷನ್ ಮಾಡುತ್ತೆ. ಅದಕ್ಕೆ ಫೈನಲ್ ಡ್ರೈವ್. ಇದರಲ್ಲಿ ಫೈನಲ್ ಡ್ರೈವಲ್ಲೂ ಆಯಿಲ್ ಬರುತ್ತೆ, ಆಯಿಲ್ ಚೇಂಜ್ ಮಾಡೋದು. ಇಂಜಿನ್ ಸೈಡ್ ಮೇಂಟೆನೆನ್ಸ್ ಅಂದರೆ ನಿಮಗೆ ಫಿಲ್ಟರ್ಸ್ ಬರುತ್ತೆ, ಫ್ಯೂಯಲ್ ಫಿಲ್ಟರ್ಸು, ಇಂಜಿನ್ ಆಯಿಲ್ ಫಿಲ್ಟ್ರು, ಕಮ್ಮಿನ್ಸ್ ಇಂಜಿನ್ ಫಿಟ್ ಮಾಡಿದ್ದಾರೆ. ಇದರಲ್ಲಿ ಫ್ಲೀಟ್ ಕಾರ್ಡ್ ಫಿಲ್ಟರ್ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಈಕ್ವಲೆಂಟ್ ಯಾವುದೇ ಫಿಲ್ಟರ್ಸ್ ಇದೆ ಅದನ್ನು ನಾವು ಯೂಸ್ ಮಾಡ್ಬೋದು. ಇಂಜಿನ್ ಆಯಿಲ್ ಫಿಲ್ಟ್ರು, ಫ್ಯೂಯಲ್ ಫಿಲ್ಟ್ರು 500 ಅವರ್ಸ್ ಇಲ್ಲಾಂದರೆ 250 ಅವರ್ಸ್ ಚೇಂಜ್ ಮಾಡಬೇಕು. ಇದನ್ನು ನೀವು ಕರೆಕ್ಟಾಗಿ ಚೇಂಜ್ ಮಾಡಲಿಲ್ಲ ಅಂದರೆ ನಿಮಗೆ ಇಂಜಿನ್ ಲೈಫ್ ಬರೋಲ್ಲ. ಇಂಜಿನ್ ಲೈಫ್ ಬರಬೇಕಂದ್ರೆ ನಿಮಗೆ ಕರೆಕ್ಟಾಗಿ ಇದನ್ನ ಮೇಂಟೆನ್ಸ್ ಮಾಡ್ತಾ ಇರಬೇಕು. ರಿಪ್ಲೇಸ್ಮೆಂಟ್ ಯಾವಾಗ ಬರುತ್ತೆ ಆವಾಗ ರಿಪ್ಲೇಸ್ಮೆಂಟ್ ಮಾಡಿದರೆ ಒಳ್ಳೆಯದು. ಇದು ಎಲೆಕ್ಟ್ರಾನಿಕ್ ಇಂಜಿನ್ ಕೊಟ್ಟಿರ್ತಾರೆ. ಯಾಕಂದರೆ ನೀವು ಇದರಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಡಯಾಗ್ನೋಸ್ಟಿಕ್ ಮಾಡಲಿಕ್ಕೆ ನಿಮಗೆ DTC ಅಂದರೆ ಎರರ್ ಕೋಡು ಇದರಲ್ಲಿ ಕಾಣುತ್ತೆ. ಆ ಎರರ್ ಕೋಡ್ ಮುಖಾಂತರ ನಾವು ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಡಯಾಗ್ನೋಸ್ ಮಾಡ್ಬೋದು. ಪಂಪು, ಹೈಡ್ರೋಲಿಕ್ ಪಂಪು, ಇದರಲ್ಲಿ ನಿಮಗೆ ECM ನೋಡಿ, ಇದು ECM ಇಂಜಿನ್ ಕಂಟ್ರೋಲ್ ಮಾಡ್ಯೂಲು. ಸೆನ್ಸರಿಂದ ಇನ್ಪುಟ್ ತೊಗೊಳುತ್ತೆ. ಇಂಜಿನ್ ಸೆನ್ಸರ್ಸು, ಟೆಂಪ್ರೇಚರು, ಕೂಲೆಂಟ್ ಟೆಂಪ್ರೇಚರ್,
ಇಂಜಿನ್ ಆಯಿಲ್ ಪ್ರೆಷರು ಇದನ್ನು ತೊಗೊಂಡು ನಿಮಗೆ ಔಟ್ಪುಟ್ಟು ಇಂಜಿನಿಗೆ ಕೊಡುತ್ತೆ. ಆಮೇಲೆ ಅದೇ ರೀತಿ ನೀವು ಇದನ್ನು ಡಯಾಗ್ನೋಸ್ಟಿಕ್ ಕೋಡ್ನ ನೀವು ಡಯಾಗ್ನೋಸ್ ಮಾಡ್ಬೋದು. ಇದು ಸ್ಯಾನಿ ಟೆಲಿಯಾಂಡರ್ದು ಫಂಕ್ಷನ್ನು ಪಾರ್ಟ್ಸ್ ಏನೇನಿದೆ ಅಂತಂತೇಳಿ ಬೇರೆ ಬೇರೆ ಕಂಪ್ನಿದು ಟೆಲಿಯಾಂಡರ್ ಇದೆ, ಅದನ್ನು ನಾವು ಯೂಸ್ ಮಾಡ್ಬೋದು. ಸೇಮ್ ಫಂಕ್ಷನ್ ಎಲ್ಲ ಸೇಮ್ ಇರುತ್ತೆ, ಬಟ್ ಏನಂದರೆ ಅದರಲ್ಲಿ ಕೆಲವೊಂದು ಆಪ್ಷನಲ್ಲು ಚೇಂಜ್ ಇರುತ್ತೆ. ಇದು ನಿಮಗೆ ಬೇಸಿಕ್ಕು ಸ್ಯಾನಿ ಟೆಲಿಯಾಂಡ್ರು ಅಂದರೆ ಟೆಲಿಯಾಂಡ್ರು ಎಲ್ಲಿ ಕೆಲಸ ಮಾಡುತ್ತೆ, ಏನೆಲ್ಲ ಮೇಂಟೆನೆನ್ಸು, ಆಪ್ರೇಟರ್ ರಿಕ್ವೈರ್ಮೆಂಟು, ಆಪ್ರೇಟರ್ ಸೇಫ್ಟಿ, ಮಿಷಿನ್ ಸೇಫ್ಟಿ, ಇದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡ್ಕೊಂಡು ಬರಬೇಕು. ಥ್ಯಾಂಕ್ ಯು. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ.